ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮೇಲೆ JDS ಕಣ್ಣಿಟ್ಟಿದೆ. ಹಿರಿಯೂರು ಉಪಸಮರಕ್ಕೆ ಈಗಾಗಲೇ ದಳಪತಿಗಳು ತೆರೆಮರೆಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಚಿವ ಸುಧಾಕರ್ ನಿಧನದಿಂದ ತೆರವಾದಂಥ ಈ ಕ್ಷೇತ್ರದಲ್ಲಿ JDS ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅಂತ, ಯಾಕಂದರೆ ಹಿಂದೂ ಕೂಡ JDS ಅಭ್ಯರ್ಥಿಯಲ್ಲಿ ಗೆದ್ದಿರುವಂಥ ಉದಾಹರಣೆಗಳಿದೆ. ಹೀಗಾಗಿ ಇಲ್ಲಿ JDS ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಟಿಕೆಟ್ ತರುವಂಥದ್ದು ನನ್ನ ಜವಾಬ್ದಾರಿ, ಗೆಲ್ಲಿಸೋ ಕೆಲಸ ನೀವು ಮಾಡ್ತೀರಾ, ಅದರ ಜವಾಬ್ದಾರಿ ನೀವು ತೆಗಿತೀರಾ ಅಂತ ಕೇಳಿದಾರಂತೆ ಕುಮಾರಸ್ವಾಮಿ. ಹಿರಿಯೂರಿನಲ್ಲಿ ಈ ಒಕ್ಕಲಿಗ ಮತಗಳು, ಯಾದವ ಮತಗಳು ನಿರ್ಣಾಯಕ. ಆದರೆ ಆಶ್ಚರ್ಯ ಏನಪ್ಪ ಅಂತಂದರೆ ಇಲ್ಲಿ ಜೈನ ಸಮುದಾಯದ ಸುಧಾಕರ್ ಗೆದ್ದು ಬರ್ತಾ ಇದ್ದಿದ್ದು, ಅಷ್ಟರ ಮಟ್ಟಿಗೆ ಅವ್ರದ್ದು ಹೋಲ್ಡ್ ಇತ್ತು. ಸೊ ಹೀಗಾಗಿ ಏನು ಅಂತಂದರೆ, ಒಂದು ಯಾರೋ ಯಾದವರನ್ನ ಕಣಕ್ಕಿಳಿಸಬೇಕು, ಆ ಸಮುದಾಯದವ್ರನ್ನ ಕಣಕ್ಕಿಳಿಸಬೇಕು, ಇಲ್ಲಾಂದರೆ ಒಕ್ಕಲಿಗ ಸಮುದಾಯದವ್ರನ್ನ ಕಣಕ್ಕಿಳಿಸಬೇಕು ಅಂತ ಒಂದು ಲೆಕ್ಕಾಚಾರಗಳು ಕೂಡ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗೊತ್ತಿದೆ ಸಂಗತಿಗಳು, ಸ್ಥಿತಿಗತಿಗಳು ಹೆಂಗಿದೆ ಅಂತೇಳಿಂದ. ಸಾಮಾನ್ಯವಾಗಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಯಾರಾದರೂ ಹೋದಂಥ ಸಂದರ್ಭದಲ್ಲಿ ಅವರ ಮನೆಯವರಿಗೇ ಟಿಕೆಟ್ ಕೊಡುವಂಥದ್ದು ಒಂಥರ ವಾಡಿಕೆ ಸಂಪ್ರದಾಯ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಕೊಟ್ಟಾದಮೇಲೆ ಅಂಥವ್ರು ಸೋತಿರೋದು ಕೂಡ ಕಡಿಮೆನೇ. ಇಂಥದ್ರಲ್ಲಿ ಇಲ್ಲಿ ತೆರವಾಗಿರುವಂಥ ಸ್ಥಾನಕ್ಕೆ ದಳಪತಿಗಳ ಲೆಕ್ಕಾಚಾರಗಳು ಹಾಕ್ತಾ ಇದ್ದಾರೆ, ತಮ್ಮ ಅಭ್ಯರ್ಥಿನೇ ನಿಲ್ಲಿಸಬೇಕು ಅಂತ. ಬಹುಶಃ ಏನು ಅಂತಾರೆ, JDS ಅಭ್ಯರ್ಥಿನೇ ಫೈನಲ್ ಆಗ್ಬೋದಾ? ಖಂಡಿತ ರಂಗನಾಥ್, ಈಗಾಗಲೇ ಸಚಿವ ಡಿ ಸುಧಾಕರ್ ಅವರ ನಿಧನದಿಂದ ಈಗಾಗಲೇ ಚಿತ್ರದ ಹಿರಿಯೂರು ಕ್ಷೇತ್ರ ಈಗಾಗಲೇ ತೆರವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರದ ಮೇಲೆ ಈಗಾಗಲೇ JDS ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಕುಮಾರಸ್ವಾಮಿ ಅವರನ್ನ ಚಿತ್ರದುರ್ಗ ಮತ್ತು ಹಿರಿಯೂರು ಭಾಗದ ಮುಖಂಡರು ಭೇಟಿಯಾದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಟಿಕೆಟ್ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ, ಅಭ್ಯರ್ಥಿಯನ್ನು ಗೆಲ್ಸ್ಕೊಬರುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತ ನೇರವಾಗಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಮುಖಂಡರು ಕೂಡ ಓಕೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಪ್ರಮುಖವಾಗಿ ಆ ಒಂದು ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂಥ JDS ನಾಯಕರು ಬರುವಂಥ ಉಪಚುನಾವಣೆಯಲ್ಲಿ JDS ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ, ಇದೇ ವಿಚಾರವಾಗಿ ಕುಮಾರಸ್ವಾಮಿ ಅವರು ಶೀಘ್ರದಲ್ಲೇ ದೆಹಲಿಯಲ್ಲಿ BJP ನಾಯಕರನ್ನ ಭೇಟಿಯಾಗಿ ಟಿಕೆಟ್ ಕೇಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಆ ಒಂದು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತು ಯಾದವ ಸಮುದಾಯದ ಮತಗಳೇ ನಿರ್ಣಾಯಕ ಮತಗಳು. ಆ ಎರಡೂ ಸಮುದಾಯದಲ್ಲಿ ಒಬ್ಬರಿಗೆ ಟಿಕೆಟನ್ನು ಕೊಡಬೇಕು ಅಂತೇಳಿ JDS ನಾಯಕರು ಕೂಡ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ತಯಾರು ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಕಳೆದ ನಡೆದಂಥ 2023 ಚುನಾವಣೆಯಲ್ಲಿ JDS 39,000 ಓಟನ್ನು ತೆಗೆದುಕೊಂಡಿತ್ತು, BJP 60,000 ಓಟನ್ನು ತೆಗೆದುಕೊಂಡಿತ್ತು. ಎರಡೂ ಕಾಂಬಿನೇಷನಲ್ಲಿ NDA ಅಭ್ಯರ್ಥಿಯನ್ನು ಹಾಕಿದರೆ JDSಗೆ ಗೆಲುವು ಅನುಕೂಲವಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ನಿರ್ಧಾರವನ್ನು ಕೂಡ ಪ್ರಮುಖವಾಗಿ ಮಾಡಿದ್ದಾರೆ. ಇನ್ನೊಂದು ಕಡೆ ಅನುಕಂಪದ ಆಧಾರದ ಮೇಲೆ ಉಪಚುನಾವಣೆಗಳು ಯಾವ ರೀತಿ ನಡೆಯುತ್ತೆ ಅಂತ ಗೊತ್ತು, ಆದರೆ ಇದರ ಅಭ್ಯರ್ಥಿ ಹಾಕುವ ಹಿಂದೆ ಒಂದಷ್ಟು ಲೆಕ್ಕಾಚಾರ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ಉಪಚುನಾವಣೆಯಲ್ಲಿ ನಾವು ಟಿಕೆಟನ್ನು ತೆಗೆದುಕೊಂಡ್ರೆ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿಕೆಟನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ JDS ನಾಯಕರು ಇದ್ದ ರೀತಿ ಕಂಡು ಬರ್ತಾ ಇದೆ. ಯಾಕೆಂದರೆ ಮುಂದಿನ ಚುನಾವಣೆಯಲ್ಲಿ, ಈ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಮುಂಬರುವಂಥ 28ರ ಚುನಾವಣೆಯಲ್ಲಿ ಆರಾಮಾಗಿ ಗೆಲ್ಲಿಕ್ಕೆ ಅನುಕೂಲವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಟಿಕೆಟನ್ನು ನಾವೇ ತೆಗೆದುಕೊಳ್ಬೇಕು ಅಂತೇಳಿ JDS ನಾಯಕರು ಲೆಕ್ಕಾಚಾರವನ್ನು ಮಾಡಿದರೆ, ಅದಕ್ಕೆ ಪೂರಕವಾಗಿ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಟಿಕೆಟನ್ನು ತರುವಂಥ ಜವಾಬ್ದಾರಿ ನಾನು ಮಾಡ್ತೀನಿ, ಗೆಲ್ಲಿಸ್ಕೊಬರುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಮುಖಂಡರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದೇ ವಿಚಾರವಾಗಿ ಈಗಾಗಲೇ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಶೀಘ್ರದಲ್ಲೇ BJP ನಾಯಕರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಅಭ್ಯರ್ಥಿ ವಿಚಾರವನ್ನು ಫೈನಲ್ ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮುಂಬರುವಂಥ ಉಪಚುನಾವಣೆಗೆ ಈಗಾಗಲೇ JDS ನಾಯಕರು ತೆರೆಮರೆಯ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಎರಡು ರೀತಿಯ ಲೆಕ್ಕಾಚಾರ ನಾನು ಆಗಲೇ ಹೇಳ್ದಂಗೆ, ಈ ಒಂದು ಉಪಚುನಾವಣೆ ಗೆಲ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಮುಂಬರುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಗೆಲ್ಲಲು ಅನುಕೂಲವಾಗುತ್ತೆ. ಯಾಕೆಂದರೆ ಈ ಹಿಂದಿನ ಚುನಾವಣೆಯಲ್ಲಿ BJP 60,000 ಓಟ್ಗಳನ್ನು ತೆಗೆದುಕೊಂಡಿದೆ, JDS 38,000 ಮತಗಳನ್ನು ತೆಗೆದುಕೊಳ್ಳಿ. ಎರಡೂ ಓಟನ್ನು ಲೆಕ್ಕಾಚಾರ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಆರಾಮಾಗಿ ಗೆಲ್ಲಬಹುದು, ಒಂದು ಕ್ಷೇತ್ರ ನಮಗೆ ಸಿಕ್ತಂತೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ನಿರ್ಧಾರವನ್ನು ಕೂಡ ಮಾಡಿದರೆ, ಈ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈಗಾಗಲೇ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮೇಲೆ JDS ನಾಯಕರು ಕಣ್ಣಿಟ್ಟು ಉಪಚುನಾವಣೆಗೆ ಎಲ್ಲ ರೀತಿಯಾದ ತೆರೆಮರೆಯ ಕಸರತ್ತನ್ನು ಕೂಡ ಆರಂಭಿಸಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.